ಸರ್ ಗುಡ್ ಈವ್ನಿಂಗ್ ಸರ್. ವೆರಿ ಗುಡ್ ಈವ್ನಿಂಗ್ ಸರ್ ಇವತ್ತು ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ? ಸರ್, ನಮ್ಮದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್. ಈ ಕ್ಲಬ್ ಹುಟ್ಟಿ 37 ವರ್ಷ ಆಯಿತು. 1987ರಲ್ಲಿ. ಇವತ್ತು 29 ಸದಸ್ಯರಿದ್ದೀವಿ. ನಾನೊಬ್ಬನೇ ಚಾರ್ಟರ್ ಮೆಂಬರ್ ಆಗಿದ್ದೀನಿ, ಪಾಸ್ ಗವರ್ನರ್ ಇವತ್ತಿದ್ದೀನಿ. ನನ್ನ ಶ್ರೀಮತಿ ಈ ಸಂಸ್ಥೆಗೆ 37ನೇ ಪ್ರೆಸಿಡೆಂಟ್ ಆಗಿ ವಂದನಾ ಪ್ರಸಾದ್ ಆಯ್ಕೆಯಾಗಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ ಪ್ರತಿಜ್ಞಾವಿಧಿಯನ್ನು ಬೋಧಿಸಲು ನಮ್ಮ ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಆದಂತಹ ವಿ ನಾಗರಾಜ್ ಬೈರಿಯರವರು ಹಾಗೂ ಹೊಸ 5 ಜನ ಸದಸ್ಯರು ತಗೋತಾ ಇದ್ದೀವಿ. ಅವ್ರನ್ನ ಇಂಡಕ್ಷನ್ ಮಾಡಲು ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂತಹ ಸುಬ್ರಹ್ಮಣ್ಯ ಅವರು ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಕ್ಲಬ್ನ ಸದಸ್ಯರು, ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಾರ್ತ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ತನ್ವೀರ್ ಸೇಠ್ ಸಾಹೇಬರು MLA ಅವರು, ಮಾಜಿ ಸಚಿವರು ಕೂಡ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಹರೀಶ್ ಗೌಡರು ಸಹ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಪ್ರತಿಜ್ಞಾವಿಧಿ ಕಾರ್ಯಕ್ರಮ ಆದಮೇಲೆ ಉತ್ತಮವಾದಂತಹ ಸರ್ವಿಸ್ ಆ್ಯಕ್ಟಿವಿಟಿಗಳನ್ನ ಸಹ ನಾವು ಮಾಡೋರಿದ್ದೀವಿ. ಅದೇನು ಸರ್ವಿಸ್ ಆ್ಯಕ್ಟಿವಿಟಿ ಮಾಡ್ತೀವಿ ಅಂತ ಈಗ ಅಧ್ಯಕ್ಷ ಅಂತ ವಂದನಾ ಅವರು ತಿಳಿಸ್ತಾರೆ. ನಾವು ಸರ್ವಿಸ್ ಆ್ಯಕ್ಟಿವಿಟಿಲಿ ಈಗ ಸದ್ಯಕ್ಕೆ ಒಂದು ಸೂಯಿಂಗ್ ಮಿಷಿನ್ ಕೊಡ್ತಾ ಇದ್ದೀವಿ, ಮತ್ತು ಒಂದು 10,000 ರುಪೀಸು ಒಂದು ಪೇಷಂಟ್ಗೆ ನಾವು ಅದನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಇದೇ ಸೇವೆಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗೆ ತಾವು ನೂತನವಾಗಿ ಇವತ್ತು ಪ್ರೆಸಿಡೆಂಟ್ ಆಗ್ತಾ ಇದ್ದೀರಾ. ಅದು 37 ವರ್ಷದ ಹಳೆಯ ಕ್ಲಬ್ಬು. ಮೊದಲನೇ ಬಾರಿಗೆ ಇಷ್ಟು ಕ್ಯಾಬಿನೆಟಲ್ಲಿ ಸರ್ ಬಂದು ಇಷ್ಟು ದೊಡ್ಡ ಲೆವೆಲ್ ಇದ್ದೀರಾ. ತಾವು ಒಂದು ಕ್ಲಬ್ ಲೆವೆಲಲ್ಲಿ ಯಾಕೆ ತುಂಬ ಲೇಟ್ ಆಯ್ತಲ್ಲ ಅಂತ ನಾವು ಲಯನ್ಸಲ್ಲಿದ್ದೆ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ನನಗೂ ಮನೆಯದು ಪರಿಸ್ಥಿತಿ ಇರುತ್ತಲ್ಲ, ಮಕ್ಕಳು ಮೊಮ್ಮಕ್ಕಳು ಅತ್ತೆ ಎಲ್ಲರೂ ನೋಡ್ಕೊಳ್ಳೋದು. ಫಸ್ಟ್ ನನ್ನ ಮನೆ ನೋಡ್ಕೋಬೇಕು, ಆಮೇಲೆ ಸರ್ವಿಸ್ ಮಾಡಿ. ಖಂಡಿತ ಮೇಡಮ್. ಯಾಕಂದರೆ ನಿಮ್ಮ ಕ್ಲಬ್ ವೈಸರ್ಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಈ ಒಂದು ವಾಹಿನಿ ಮೂಲಕ? ಎಲ್ಲರೂ ಸೇರಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳ್ತೀನಿ. ಎಸ್, ಥ್ಯಾಂಕ್ ಯು.